ನಾವ್ ಚಿಕ್ಕ ಹುಡುಗರು ಇದ್ದಾಗಲೇ ಚೆನ್ನಾಗಿತ್ತಲ್ವ ಮಚ್ಚ. ದಸರಾ ಹಬ್ಬಕ್ಕೆ ರೋಡ್ ತಿರುಗ್ತಾ ಇದ್ವಿ ಕುಂಬಳಕಾಯಿ ಕಾಸ ಯಾಕೆ. ಲವ್ ಮಚ್ಚ ನಿನ್ ಡೌ ಬಂದ್ಲು. ಓಯ್ ಬರಲೆ. ಬರ್ತೀನಿ ಆಯ್ತು ಲೇ. ಆದ್ರೂ ಇವ್ರಿಬ್ರು ಜಗಳ ನೋಡಿ ನೋಡಿ ಲವ್ ಮೇಲೆ ಜಿಗುಪ್ಸೆ ಬಂದ್ಬಿಡೈತ್. ಲೇ ನಿಮ್ಮ ಅಪ್ಪಂಗ್ ಪೂಜೆ ಮಾಡೋದ್ ಬಿಟ್ಬಿಟ್ಟು ಇಲ್ಲಿ ಯಾಕೆ ಬಂದಿದ್ಯಾ? ಅಕ್ಕ ನಿನಗ್ ಪೂಜೆ ಮಾಡಕ್ ಕಣಲೆ. ನನಗ್ ಪೂಜೆ ಮಾಡ್ತೀಯಾ? ನಾನೇನೇ ಮಾಡಿದ್ದೆ ನಿನಗೆ? ಏನ್ ಮಾಡಿದ್ಯಾನ? ಲೋಫರ್ ನೀನ್ ಏನೋ ಮಾತಾಡ್ದೆ ನಮ್ಮ ಅಪ್ಪನ ಹತ್ರ ನೀನು? ನಿಮ್ಮ ಅಪ್ಪನ ಹತ್ರ ನಾನೇ ಯಾಕೆ ಮಾತಾಡ್ಲಿ? ಆ ಅಪ್ಪನೇ ಫೋನ್ ಮಾಡ್ಬಿಟ್ಟು ತಿಕ್ಕ ಎಲ್ಲ ಮಾತಾಡ್ತಾ ಇದ್ದ. ಅಪ್ಪ ಫೋನ್ ಮಾಡಿದ್ರ? ನಿಮ್ಮ ಅಪ್ಪನೇ. ಅಲ್ಲ ನಿಮ್ಮ ಅಪ್ಪ ನನ್ ನೋಡ್ಬಿಟ್ಟು ಮದ್ವೆ ಮಾಡ್ತಾವನ ಇಲ್ಲ ನನ್ನ ಹತ್ರ ಇರೋ ದುಡ್ಡು ನೋಡ್ಬಿಟ್ಟು ಮದ್ವೆ ಮಾಡ್ತಾವನ? ಅಲ್ಲ ನಿಮ್ಮ ಅಪ್ಪ ಹೇಳಿದ ಪ್ರಕಾರ 21 ವರ್ಷಕ್ಕೆ ಹುಡ್ಗನ್ ಕಾಲೇಜ್ ಮುಗಿಸಿ 2 ವರ್ಷದಲ್ಲಿ ಸೆಟ್ಲ್ ಆಗಿ ಗೌರ್ಮೆಂಟ್ ಕೆಲಸ ತಗೊಂಡು ಒಂದ್ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ನೀನ್ ಮದ್ವೆ ಮಾಡ್ಕೊಂಡು ನಾನ್ ಕರ್ಕೊಂಡ್ ಬರ್ಬೇಕು. ನಿಮ್ಮ ಅಪ್ಪ ಎಂತ ಸ್ವಾರ್ಥಿ ನನ್ ಮಗ ಗೊತ್ತಾ? ಆಯಪ್ಪ ಮಾತ್ರ ಹೊಟ್ಟೆ ಬಿಡ್ಕೊಂಡು ತಲೆ ಬಾಂಡ್ಲಿ ಮಾಡ್ಕೊಂಡು 48 ವರ್ಷಕ್ಕೆ ಸೈಟ್ ತಗೊಂಡು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ನೀವ್ ಇವಾಗ ಸ್ವಂತ ಮನೇಲಿದ್ದೀರಾ. ಅದೇ ನಾನು ಒಬ್ಬ ಅಮಾಯಕ 25 ವರ್ಷಕ್ಕೆ ಸೆಟ್ಲ್ ಆಗಿ ನಿನ್ನ ಹೊಸ ಮನೆ ಕರ್ಕೊಂಡು ಹೋಗ್ಬೇಕು. ಅಲ್ಲ ಇಲ್ಲಿ ಬಂದ್ಬಿಟ್ಟು ನೀನ್ ಎಗರಾಡ್ತಿದ್ಯಲ್ಲ 25 ವರ್ಷ ಆಯ್ತು ನೀನ್ ಏನ್ ಮಾಡ್ತಿದ್ಯಾ ಅನ್ಬಿಟ್ಟು ನಿಮ್ಮ ಅಪ್ಪನ ಹತ್ರ ಹೋಗಿ ಯಾವತ್ತಾದ್ರೂ ಕೇಳಿದ್ಯಾ ನೀನ್ 25 ವರ್ಷದಲ್ಲಿ ಏನ್ ಮಾಡ್ತಿದ್ಯಾ ಅಂತ? ಕೇಳಲ್ಲ. ಯಾಕೆ ಹೇಳು? ನಿಮ್ಮ ಅಪ್ಪ ಅವಾಗ ದೊಡ್ಡ ಚಪ್ರಿ ಆಯ್ತಿದ್ದ.